ಇವತ್ತು ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕಿನಲ್ಲಿ ಮಚ್ಚೆ ಗ್ರಾಮದಲ್ಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣ ಪ್ರತಿಮೆಯನ್ನು ಸ್ಥಾಪಿಸಿದ್ದು ಸುಮಾರು 3 ವರ್ಷ ಆಯಿತು. ಇವತ್ತವರೆಗೂ ಯಾವುದೂ ಅಂಥ ಘಟನೆ ಆಗಿಲ್ಲ. ಇವತ್ತಂದ್ರೆ ಭಾಳ ನಮ್ಗೆ ಕಪ್ಪು ಚುಕ್ಕೆ ತರುವಂಥ ಘಟನೆ ಆಗಿದೆ. ಇವತ್ತು ಅದು ಏನೋ ಒಂದು ಆಯಿಲು ಒಂದು ಎಣ್ಣೆ ಥರ ಏನೋ ಕಿಡಿಗೇಡಿಗಳು ಗೊಜ್ಜಿ ಹೋಗಿದ್ದಾರೆ. ಅದ್ರ ಬಗ್ಗೆ ಸಾಹೇಬರು ಬಂದಿರೋ, ಡಿ ಸಿ ಸರ್ ಬಂದಿರೋ, ಕಮಿಷನರ್ ಸರ್ ಬಂದಿರೋ, ಅವರು ಬಂದೆಲ್ಲ ಎನ್ಕ್ವೈರಿ ಮಾಡಿ ನೋಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬಂದಿರು. ಈಗ ಅದ್ರ ಬಗ್ಗೆ ಯಾರು ಏನೋ ಮಾಡಿದಾರೆ ಅದನ್ನೆಲ್ಲ ಕ್ಯಾಮ್ರಾ ಚೆಕ್ ಮಾಡ್ಕೇಶ್ ನೋಡ್ತಾನೆ ಅಂತ ಹೇಳಿದ್ದಾರೆ. ಅವ್ರೇನಂತಾರೆ ಗಿಡದ ಹನಿ ಬೀಳಾಗ್ತದ ಅಂತ ಹೇಳ್ತಾರೆ. ಗಿಡದ ಹನಿ ಅಂದ್ರೆ 3 ವರ್ಷ ಆತ್ರಿ. ಈಗ ಪ್ರತಿಮೆ ಕುಣಿಸಿ 3 ವರ್ಷ ಆತ. 3 ವರ್ಷದಿಂದ ಗಿಡದ ಹನಿ ಬಿದ್ದಿಲ್ಲ ಇನ್ನೂರಿಗೂ. ಆತ್ರಿ ಖರೆ 3 ವರ್ಷ ಆತ್ರ ನಾವು ಕುಣಿಸಿ 3 ವರ್ಷದಿಂದ ಇನ್ನೂರಿಗೂ ಬಿದ್ದಿಲ್ರಿ. ಈಗ 2 ದಿವಸ ಇವತ್ತು ನಿನ್ನೆ ಮುಂಜಾನೆಯಿಂದ ನೋಡಿದಾರಂತ ಅದನ್ನ. ಗಿಡ ಸುತ್ತಮುತ್ತನೂ ಎಲ್ಲೂ ಬಿದ್ದಿಲ್ರಿ ಸರ್. ಇಲ್ಲ, ಪ್ರತಿಮೆ ಮುಂದೆ ಕರೆಕ್ಟ್ ಅದ. ಪ್ರತಿಮೆ ಮ್ಯಾಗೆ ಮತ್ತು ಪ್ರತಿಮೆ ಮುಂದೆ ಅಷ್ಟೇ ಯಾಕೆ ಬೀಳ್ಬೇಕ್ರಿ? ಗಿಡ ಸುತ್ತೆಲ್ಲ ಬೀಳ್ಬೇಕಲ್ಲ, ಹಂಗೇನ್ರಿ ಇದ್ರ? ಇಲ್ಲ, ಅವ್ರು ಸುಳ್ಳು ಹೇಳತ್ತಿಲ್ಲ. ಅವ್ರ ಡ್ಯೂಟಿ ಮಾಡಕತ್ತಾರ್ರಿ. ಅವ್ರು ಸುಳ್ಳು ಹೇಳಾಗ್ತಿಲ್ಲ. ಅವ್ರ ಡ್ಯೂಟಿ ಅವ್ರ ನಮ್ಗೆ ಅನ್ಸತ್ತಿದೆ ಯಾವ ಕಿಡಿಗೇಡಿ ಮಂದ್ ಮಾಡಿ ಹೋಗಿದಾರೆ ಅಂತ. ಅವ್ರೇನು ಆಯಿಲ್ ಮತ್ತು ಒಂದು ಎಣ್ಣೆ ಪಾಕದಂಥದ್ದು ಐತ್ರಿ. ಅದು ಜಿಲೇಬಿ ಪಾಕದಂಥದ್ದು ಸೆಮಿ ಐತಿ. ಹಾಂ, ಎಲ್ಲ ನಾವು ಚೆಕ್ ಮಾಡಿ ನೋಡಿದ್ರೆ ಅದು ಬ್ಲ್ಯಾಕ್ ಕಲರ್ ಐತಿ. ಪ್ರತಿಮೆ ಬ್ಲ್ಯಾಕ್ ಇರೋಂಥ ಅದು ಪ್ರತಿಮೆಗೆ ಎದ್ದು ಕಾಣಾಗ್ತಿಲ್ಲ. ಅವ್ರು ಸಾಹೇಬರು ಬಂದು ಪೈಲ ಅದನ್ನೆಲ್ಲ ಪ್ರತಿಮೆ ಎಲ್ಲ ತೊಳ್ಯಾಕೆ ಹಚ್ಚಿರ್ರಿ. ಅದನ್ನೆಲ್ಲ ಸ್ವಚ್ಛ ಮಾಡಿ ತೊಳ್ಯಾಕೆ ಹಚ್ಚಿರ್ರಿ. ಅದ್ರ ಬಗ್ಗೆ ಅದಕ್ಕೆ ಪ್ರತಿಮೆ ಮ್ಯಾಗ ಈಗ ಕಾಣಿಸತ್ತಿಲ್ಲ ರೀ. ಅದು ರೋಡ್ ಮ್ಯಾಗ ಎಲ್ಲ ಬಿದ್ದೈತ್ರಿ ಸರ್. ರೋಡ್ ಮ್ಯಾಗ ಎಲ್ಲ ಇಲ್ಲ ರೀ, ಅವ್ರು ಯಾರೋ ಮಾಡಿದಾರೆ ರೀ. ಹಾಂ, ಮಷೀನ್ ರೀ. ಹಾಂ, ಮಷೀನನ್ನು ಅದೇ ಈಗ ಕಂಟಿನ್ಯೂ ಹಂಗೆ ಬೀಳ್ತಿತ್ತಂದ್ರೆ ನಮಗೂ ಅನಿಸ್ತೈತೆ ಇಲ್ಲಪ್ಪ ಗಿಡದನ ಏನರ ಇರ್ಬೋದು ಅಂತ ಹೇಳಿ. ಹಂಗಾಗಿಲ್ರಿ. ಅದೇನೋ ಯಾರೋ ಮಾಡಿದಾರೆ. ಗಿಡದ ತಳಗಿಲ್ರಿ ರಾಯಣ್ಣ ಮೂರ್ತಿ ಇರೋ ಸೈಡ್ ರೀ. ಇಲ್ಲೇ ಇದ್ರಿ ರಾಯಣ್ಣ ಮೂರ್ತಿ ನೋಡ್ರಿ. ಗಿಡ ಈ ಸೈಡ್ ಐತ್ರಿ. ಗಿಡ ಈ ಸೈಡ್ ಐತಿ, ರಾಯಣ್ಣ ಮೂರ್ತಿ ಈ ಸೈಡ್ ಐತ್ರಿ. ಮೂರ್ತಿ ಎದುರುಗಡೆನ ಬಿದ್ದಿದ್ರೆ